ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಪೆನ್ ಡ್ರೈವ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕುಮಾರಸ್ವಾಮಿ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಜೊತೆ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಅವರ ಮಾತು ಏನೆಲ್ಲ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಅನ್ನೋದರ ಮಾಹಿತಿ ನಿಮ್ಮ ಮುಂದೆ. ಸರ್ಕಾರದ ನಡವಳಿಕೆ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೀನಿ. ಇದಕ್ಕೆ ಪೂರಕವಾಗಿ ಈಗ ಕೇಂದ್ರ ಮಹಿಳಾ ಆಯೋಗಕ್ಕೆ ದೂರು ಕೂಡ ನೀಡಲಾಗಿದೆ. ಸುಳ್ಳು ಕೇಸ್ ದಾಖಲಿಸುವಂತೆ ದೂರು ಹೋಗಿದೆ ಅಂತೆ. ಇದು ಸಿಎಂ ಹಾಗೂ ಡಿಸಿಎಂ ಬುಡಕ್ಕೆ ಬರುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಇದರ ಸಿಬಿಐ ತನಿಖೆಗೆ ನೀಡಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಪ್ರಜ್ವಲ್ನ ಸಮರ್ಥನೆ ಮಾಡ್ತಾ ಇಲ್ಲ ಅಂತ ಕೂಡ ಬಹಳ ಸ್ಪಷ್ಟವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ನಿನ್ನೆ ಮೊನ್ನೆ ಅಲ್ಲ ಅವ್ರ ನಡೆ ಹೇಗಿತ್ತು ಅಂದ್ರೆ, ನೀವೇನು ಪ್ರಜ್ವಲ್ ರೇವಣ್ಣ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ದಿಕ್ಕು ಬದಲಾವಣೆ ಮಾಡಲಾಗ್ತಾ ಇದೆ ಈ ಪ್ರಕರಣದಲ್ಲಿ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಅದಕ್ಕೆ ಒಂದು ಕ್ಲಾರಿಟಿಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಹೇಳಿದ್ದಾರೆ. ಮಾಜಿ ಸಿ ಎಂ ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಸರ್, ಕೇಂದ್ರ ಮಹಿಳಾ ಆಯೋಗ ಒಂದು ಪ್ರೆಸ್ ರಿಲೀಸ್ ಮಾಡಿರೋದು, ಅದರಲ್ಲಿ ದೂರು ಎರಡು ವಿಚಾರ. ಒಂದು, ಯಾವುದು ಕಂಪ್ಲೇಂಟ್ ಬಂದಿಲ್ಲ ಅನ್ನೋದು ಒಂದು ಮಹಿಳೆಯಿಂದ, ಮತ್ತೊಂದು ಒಬ್ಬ ಮಹಿಳೆಗೆ ಥ್ರೆಟನ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ನೋಡಿ, ಇವತ್ತು ಎರಡು ವಿಷಯಗಳ ಬಗ್ಗೆ ನಮ್ಮ ಕೇಂದ್ರದ ಮಹಿಳಾ ಆಯೋಗ ಕೊಟ್ಟಿರ್ತಕ್ಕಂಥ ಎರಡು ಸ್ಟೇಟ್ಮೆಂಟ್ಗಳು ರಿಲೀಸ್ ಮಾಡಿರ್ತಕ್ಕಂಥದ್ದು. ಒಂದು ಸ್ಟೇಟ್ಮೆಂಟ್ನಲ್ಲಿ 700ಕ್ಕೂ ಹೆಚ್ಚಿನ ಮಹಿಳೆಯರು ಪ್ರಜ್ವಲ್ ರೇವಣ್ಣ ಅವರ ಒಂದು ಲೈಂಗಿಕ ಹರಣ ಅಂತಕ್ಕಂಥದ್ದು ಏನು ನಡೀತಾ ಇದೆ, ಬಹುಶಃ ಫೇಕ್ ಕಂಪ್ಲೇಂಟು. ಆ 700 ಜನದ ಹೆಸರುಗಳನ್ನು ನೋಡಿದಾಗ ಇದು ಕಾಂಗ್ರೆಸ್ ಪಕ್ಷದಿಂದಲೇ ನಡೆದಿರ್ತಕ್ಕಂಥ ಒಂದು ಫೇಕ್ ಕಂಪ್ಲೇಂಟ್ ಇದು ನನ್ನ ಅಭಿಪ್ರಾಯದಲ್ಲಿ. ಅದರ ಬಗ್ಗೆ ಕ್ಲಾರಿಫಿಕೇಷನ್ ಬಂದಿರತಕ್ಕಂಥದ್ದು ಒಂದು ಭಾಗ. ಯಾವ ರೀತಿ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ನ ನಾಯಕರ ನಡವಳಿಕೆ ಇದೆ, ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಪಡಿಸ್ತಾ ಇದ್ದಾರೆ, ಇದನ್ನು ನಾವು ಮೇಲ್ನೋಟಕ್ಕೆ ಕಾಣ್ಬೋದು. ಅದರ ಜೊತೆಗೆ ಒಬ್ಬ ಮಹಿಳೆ ಇವತ್ತು ಕರ್ನಾಟಕದಲ್ಲಿ SITಯ ಒಂದು ತನಿಖೆ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ 3 ಜನ ಸಿವಿಲ್ ಡ್ರೆಸ್ನಲ್ಲಿ ಬಂದು ಪ್ರತಿನಿತ್ಯ ಅವ್ರಿಗೆ ಹ್ಯಾರಾಸ್ಮೆಂಟ್ ಮಾಡಿ ಈ ರೀತಿ ಹೇಳಿಕೆಯನ್ನು ಕೊಡು, ನೀನು ಬಂದು SITನ ಕಚೇರಿಗೆ ಬರಬೇಕು ಅಂತೇಳಿ ಒತ್ತಡಗಳನ್ನು ಹಾಕಿ ಭಯಭೀತಿಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಎಬಿಚುಯಲ್ ಪ್ರಾಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಒಂದು ಕಂಪ್ಲೇಂಟ್ಗಳನ್ನು ನಿಮ್ಮ ಮೇಲೆ ಹಾಕ್ತೀವಿ ಅಂತಕ್ಕಂಥ ಹೆದರಿಕೆಯನ್ನು ಹುಟ್ಟಿಸಿರ್ತಕ್ಕಂಥದ್ದು. ಇದೆಲ್ಲ ನಡೀತಿದೆ ಅಂತಕ್ಕಂಥ ಒಂದು ಗುಮಾನ ಪ್ರಾರಂಭ ಆಗಿದೆ. ಈಗ ವುಮೆನ್ ಕಮಿಷನ್ ಕೂಡ ದೂರು ದಾಖಲಾಗಿರೋದು. ಸೊ ಇದನ್ನು ವುಮೆನ್ ಕಮಿಷನ್ ಕೂಡ ಸಂಬಂಧಪಟ್ಟ ಸಿಬಿಐ ತನಿಖೆಗೆ ಏನಾದರೂ ಕೂಡ ಕೊಡಲಿ, ಅವರ ಏನಾದರೂ ಆಗ್ರಹ ಹೇಳೋದು. ಇವತ್ತು ಫೇರ್ ಒಂದು ತನಿಖೆ ಏನಾಗಬೇಕು, ಪಾರದರ್ಶಕವಾದಂಥ ತನಿಖೆ ಏನಾಗಬೇಕು. ಬಹುಶಃ ನಾನು ನ್ಯಾಷನಲ್ ವುಮೆನ್ ಕಮಿಷನ್ಗೂ ಮನವಿ ಮಾಡ್ತೇನೆ, ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತೇನೆ. ಈ ರೀತಿಯ ಒಂದು ಬೆದರಿಕೆಗಳ ಮುಖಾಂತರ ಇವತ್ತು ರಾಜ್ಯದಲ್ಲಿ ಈ ಸರ್ಕಾರದ ಅಧಿಕಾರ ದುರುಪಯೋಗ ಏನಿದೆ ಮತ್ತು ನಿಜವಾದಂಥ ತಪ್ಪಿತಸ್ಥರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಈ ಸರ್ಕಾರದಿಂದ ನಡೀತಾ ಇದೆ. ಇದನ್ನು ಇವತ್ತು ಸತ್ಯಾಂಶಗಳನ್ನು ಹೊರಗೆ ತಂದು ನಿಜವಾದ ಅಪರಾಧಿಗೆ ಇವತ್ತು ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಎಂದೂ ಸಹ ಪ್ರಜ್ವಲ್ ರೇವಣ್ಣವರ ಪರವಾಗಿದ್ದೇವೆ ಅಂತಕ್ಕಂಥದ್ದಾಗಲಿ, ಅವರ ಪರವಾದ ಒಂದು ಯಾವುದೇ ರೀತಿಯ ನಾನು ರಾಜಿಗೆ ಒಳಗಾಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಸತ್ಯಾಂಶ ಹೊರಗೆ ಬರಬೇಕು. ಹಲವಾರು ಮಹಿಳೆಯರ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಹಿಂಸೆಗಳು, ಚಿತ್ರಹಿಂಸೆಗಳು, ಭಯಭೀತಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಈ ಪ್ರಕರಣವನ್ನು ಎಲ್ಲ ರೀತಿ ಪೆನ್ ಡ್ರೈವ್ನಲ್ಲಿ ಇಡೀ ವಿಶ್ವ ನೋಡ್ತಕ್ಕಂಥ ರೀತಿಯಲ್ಲಿ ಈ ಒಂದು ಮಹಿಳೆಯರ ಮಾನವನ್ನು ಅಪಹರಣ ಮಾಡಿದ್ದಾರೆ ಅಂತಕ್ಕಂಥದ್ದು ಏನು ಚರ್ಚೆ ಆಗ್ತಾಯಿದೆ. ಇದರ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸಮಗ್ರವಾದಂಥ ರೀತಿಯ ಒಂದು ತನಿಖೆ ಮಾಡಬೇಕು ಅನ್ನೋದು ನಾನು ಅಭಿಪ್ರಾಯ. ಕೂಡ ಇದೇ ಮಾತನ್ನು ಹೇಳಿದ್ರು, ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಕೂಡ ಬೂಮ್ರಂಗ್ ಆಗುತ್ತೆ, ಅವರೇ ಕೂಡ ಇದರಲ್ಲಿ ತೆಗೆದುಕೊಳ್ಳುತ್ತಂತ. ನಾನು ಈ ಪ್ರಕರಣ ಆದಂಥ ಸಂದರ್ಭದಲ್ಲಿ ಈ ಪ್ರಕರಣದ ಹಿನ್ನೆಲೆ ಹೊಂದಿರತಕ್ಕಂಥವ್ರು ಏನಿದ್ದಾರೆ, ಇವರ ನಡವಳಿಕೆಗಳು ಇವತ್ತೇನು ನಡೀತಾ ಇದೆ, ಇದು ಅಂತಿಮವಾಗಿ ಇದೆಲ್ಲದರ ಪಾಪದ ಒಂದು ಕರ್ಮಕಾಂಡಗಳು ಕಾಂಗ್ರೆಸ್ ಪಕ್ಷಕ್ಕೆ ಸುತ್ತುತ್ತೆ ಅಂತಕ್ಕಂಥ ಏನು ಹೇಳಿದ್ದೇನೆ. ಬರುತ್ತೆ ಸರ್, ಇದು ಗೌರ್ಮೆಂಟ್ ಬುಡ ಅಂತ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಬರುತ್ತೆ. ಇದರಲ್ಲಿ ಮುಖ್ಯಮಂತ್ರಿಗಳು, ಮಂತ್ರಿಗಳು, ನಮ್ಮ ಡೆಪ್ಟಿ CM ಅವರು, ಇವರು ಎಲ್ಲರ ಪಾತ್ರಗಳು ಏನಿದೆ, ನಿಜವಾದಂಥ ತನಿಖೆ, ಕಠಿಣವಾದಂಥ ರೀತಿಯ ತನಿಖೆ ನಡೆದರೆ ಇವರು ಎಲ್ಲರೂ ಇದರಲ್ಲಿ ಭಾಗಿಗಳಾಗ್ತಾರೆ.
ಇದು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಏನು ವುಮೆನ್ ಕಮಿಷನ್ ಏನು ಗೆ ಪತ್ರ ಬರ್ತಿದ್ದಾರೆ, ಸಂಬಂಧಪಟ್ಟಂತೆ ಮಹಿಳೆ ಕೊಟ್ಟಿರುವಂಥ ದೂರಿನ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವಿಜಯ್ ರಿಪಬ್ಲಿಕ್ ಟಿವಿ, ಬೆಂಗಳೂರು. ಇಲ್ಲಿ ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ನೋಡಿ ಇಲ್ಲಿ ಏನು ಅನ್ಯಾಯ ಆಗಿದೆ. ಈಗ ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ರು. ಕುಮಾರಸ್ವಾಮಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಈ ಕ್ಷಣಕ್ಕೆ ಬರಬೇಕು, ಸರೆಂಡರ್ ಆಗಬೇಕು, ಅದನ್ನು ಯಾರೂ ಹೇಳ್ತಾ ಇಲ್ಲ. ವೈ ಅದನ್ನು ಯಾಕೆ ಹೇಳ್ತಿಲ್ಲ ನೀವು? ನಿಮ್ಮದೇ ಪಕ್ಷದ ಸಂಸದ ಅಲ್ವಾ? ಯಾಕೆ ಬನ್ನಿ ಅಂತ ಹೇಳ್ತಾ ಇಲ್ಲ? ಕರ್ಕೊಂಬನ್ನಿಂದ ಕೇಂದ್ರಕ್ಕೆ ಯಾಕೆ ಒತ್ತಾಯ ಮಾಡೋದಿಲ್ಲ? ಓಕೆ, ಕಾಂಗ್ರೆಸ್ ಬುಡಕ್ಕೆ ಬರುತ್ತೋ ಮತ್ತೊಂದು ಬುಡಕ್ಕೆ ಬರುತ್ತೋ ಬರಲಿ, ಯಾರು ತಪ್ಪು ಮಾಡಿದಾರೋ ಆತನ ನೀರು ಕುಡಿಲೇಬೇಕು, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಈಗ ಹೇಗಾಗಿದೆ ಸ್ಟೋರಿ ಅಂತಂದರೆ, ರಿಲೀಸ್ ಮಾಡಿದ್ಯಾರು ಅರೆ ಬಾಪ್ರೆ, ಹಾಗಿದ್ರೆ ರಿಲೀಸ್ ಮಾಡಿದ್ಯಾರು ಅಂತ ಅಂದ್ಬಿಟ್ಟು ಆ ಮಾಡಿದವನಿಗಾಗಿದ್ರೆ ಶಿಕ್ಷೆ ಇಲ್ವಾ? ರಿಲೀಸ್ ಮಾಡಿದವನಿಗೆ ಶಿಕ್ಷೆ ಕೊಡಬೇಕಂತೆ. ರಿಲೀಸ್ ಮಾಡಿದವ ಇದ್ದವ್ರದೆಲ್ಲ ಮುಖ ತೋರಿಸಿದ್ನಂತೆ. ಆ ಲಫಂಗ ಇದ್ನಲ್ಲ ರೆಕಾರ್ಡ್ ಮಾಡಿದವ, ಅವನ ತಲೆಯಲ್ಲಿ ಏನಿತ್ತು? ಅವನ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಕುಮಾರಸ್ವಾಮಿ ಅವರು ಇಲ್ಲಿ ತನಕ ಮಾತಾಡಿಲ್ಲ. ರೇವಣ್ಣ ಎಲ್ಲಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ರು ಕೂಡ ಬರಬೇಕು. ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಬನ್ನಿ, ನೋಟಿಸ್ ಇನ್ನೂ ಜೋರಾಗಬೇಕು. ಅದನ್ನು